ನಾಳೆ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸಿಲಿಕಾನ್ ಸಿಟಿ ಜನರು ತಮಗೆ ಬೇಕಾದಂತಹ ಪೂಜಾ ಸಾಮಗ್ರಿಗಳನ್ನು ಕೊಂಡುಕೊಳ್ಳಿಕ್ಕೆ KR ಮಾರ್ಕೆಟ್ಗೆ ಆಗಮಿಸ್ತಾ ಇರುವಂಥದ್ದು. ಸದ್ಯ ನಾನೀಗ KR ಮಾರ್ಕೆಟ್ ಫ್ಲೈಓವರ್ನ ಮೇಲ್ಭಾಗದಲ್ಲಿದ್ದೀನಿ. ನನ್ನ ಎಡಭಾಗದಲ್ಲಿರುವಂಥ ಅಂದರೆ KR ಮಾರ್ಕೆಟ್ನಲ್ಲಿರುವಂಥ ಜನಜಂಗುಳಿಯನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಅವರು ಕೂಡ ನಿಮಗೆ ತೋರಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನಾನು ಕೂಡ ಹೇಳ್ತಾ ಹೋಗ್ತೀನಿ ನಿಮಗೆ. ಅಂದರೆ ಸಾಮಾನ್ಯವಾಗಿ KR ಮಾರ್ಕೆಟ್ನಲ್ಲಿ ಮಧ್ಯರಾತ್ರಿ 1 ಗಂಟೆಯಿಂದಲೇ ವ್ಯಾಪಾರ ವಹಿವಾಟು ಆರಂಭವಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ KR ಮಾರ್ಕೆಟ್ಗೆ ಬೆಂಗಳೂರಿಗರು ಆಗಮಿಸುವಂತಹ ಕಾರಣ ಏನು ಅಂತ ಹೇಳಿದ್ರೆ KR ಮಾರ್ಕೆಟ್ನಲ್ಲಿ ತಮಗೆ ಬೇಕಾದಂತಹ ಎಲ್ಲ ರೀತಿಯ ಹೂವು, ಹಣ್ಣು, ತರಕಾರಿ ಇವೆಲ್ಲವೂ ಕೂಡ ಸಿಗುತ್ತೆ. ಅಂದರೆ ಬೆಂಗಳೂರಿನಲ್ಲಿರುವಂಥ ಸಾಕಷ್ಟು ಸಣ್ಣ ಪುಟ್ಟ ಮಾರ್ಕೆಟ್ಗಳಲ್ಲಿ ಎಲ್ಲ ತರಹದ ಹೂವುಗಳು ಕೂಡ ಸಿಗೋದಿಲ್ಲ. KR ಮಾರ್ಕೆಟ್ನಲ್ಲಿ ಗ್ರಾಹಕರಿಗೆ ಬೇಕಾದಂತಹ ಎಲ್ಲ ತರಹದ ಅಂದರೆ ದುಂಡು ಮಲ್ಲಿಗೆ ಇರ್ಬೋದು, ಕನಕಾಂಬರ ಇರ್ಬೋದು, ಸೇವಂತಿಗೆ ಇರ್ಬೋದು, ಸುಗಂಧರಾಜ್ ಇರ್ಬೋದು, ಈ ಥರ ತಮಗೆ ಬೇಕಾದಂತಹ ಎಲ್ಲ ರೀತಿಯ ಹೂವುಗಳು ಕೂಡ ಸಿಗೋದ್ರಿಂದ ಜನಸಾಮಾನ್ಯರು KR ಮಾರ್ಕೆಟಿಗೆ ಬರ್ತಾರೆ. ಇದು ಒಂದು. ಎರಡನೇದು, ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಿಂದ ರೈತರು ಬೆಳೆದಿರುವಂತಹ ಹೂವನ್ನು ನೇರವಾಗಿ ತಂದು ಇಲ್ಲಿ ಮಾರಾಟವನ್ನು ಮಾಡ್ತಾರೆ. ಅಂದರೆ ನಿನ್ನೆ ಸಂಜೆ ರೈತರು ತೆಗೆದುಕೊಂಡು ಬಂದಿರುವಂತಹ ಹೂವನ್ನು ಇಲ್ಲಿ ವ್ಯಾಪಾರ ಮಾಡಲಾಗುತ್ತೆ. ಫ್ರೆಶ್ ಆಗಿ ಒಂದಷ್ಟು ಹೂವು ಸಿಗುತ್ತೆ. ಅಂದರೆ ಸಣ್ಣ ಪುಟ್ಟ ಮಾರ್ಕೆಟ್ಗಳಲ್ಲಿ ಒಂದು 2-3 ದಿನಗಳ ಹಿಂದಿನ ಹೂವನ್ನು ಮಾರಾಟ ಮಾಡ್ತಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಇರುವಂಥದ್ದು. ಹಾಗಾಗಿ KR ಮಾರ್ಕೆಟ್ಗೆ ಫ್ರೆಶ್ ಆಗಿ ಹೂವು ಸಿಗುತ್ತೆ. ನಾಳೆ ನಾಡಿದ್ದು ಮಾಡುವಂತಹ ಪೂಜೆಗೂ ಕೂಡ ಇಂದು ತೆಗೆದುಕೊಂಡು ಹೋಗುವಂತಹ ಹೂವು, ಹಣ್ಣುಗಳನ್ನು ಬಳಕೆ ಮಾಡಿಕೊಳ್ಬೋದು ಅನ್ನೋಂಥ ಕಾರಣಕ್ಕೆ ಜನಸಾಮಾನ್ಯರು ಇಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಜಮಾಯಿಸ್ತಾರೆ. ಇದು ಒಂದು ಕಡೆ. ಆದರೆ ಎರಡನೇದು, KR ಮಾರ್ಕೆಟ್ನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನಜಂಗುಳಿ ಸೇರಿರೋದ್ರಿಂದ KR ಮಾರ್ಕೆಟ್ನಿಂದ ಮೆಜೆಸ್ಟಿಕ್ಕಿಗೆ ಸಂಪರ್ಕ ಕಲ್ಪಿಸುವಂತಹ ಅವಿನು ರಸ್ತೆ ಈಗಾಗಲೇ ಸಂಪೂರ್ಣವಾಗಿ ಬಂದ್ ಮಾಡಲಾಗಿರುತ್ತೆ. ಅಂದರೆ ವ್ಯಾಪಾರಿಗಳು ಮತ್ತು ಗ್ರಾಹಕರಿಂದನೇ ತುಂಬಿಕೊಂಡಿರುವಂಥದ್ದು ಒಂದು. ಎರಡನೇದಾಗಿ KR ಮಾರ್ಕೆಟ್ ಸುತ್ತಮುತ್ತ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನರು ಜಮಾಯಿಸಿರೋದ್ರಿಂದ ಒಂದಷ್ಟು ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗುತ್ತೆ ಅಂತಲೇ ಹೇಳ್ಬೋದು. ಈಗಾಗಲೇ ಸಾಮಾನ್ಯವಾಗಿ ನಾಳೆ ಅಂದರೆ ಕಬ್ಬಿರ್ಬೋದು, ಅವರೆಕಾಯಿ ಇರ್ಬೋದು, ಕಡಲೆಕಾಯಿ ಇರ್ಬೋದು, ಸಿಹಿಗೆಣಸು, ಮರಗೆಣಸು ಈ ಥರ ಅಂದರೆ ಸಾಮಾನ್ಯವಾಗಿ ಈ ಒಂದು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಕಬ್ಬು, ಎಳ್ಳು, ಬೆಲ್ಲ ಈ ಥರದನ್ನೆಲ್ಲವನ್ನೂ ಕೂಡ ಇಟ್ಟು ದೇವರಿಗೆ ನೈವೇದ್ಯ ಮಾಡುವಂತಹ ಪ್ರತೀತಿ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿಗರು ಇಲ್ಲಿಗೆ ಬಂದು ತಮಗೆ ಬೇಕಾದಂತಹ ಎಲ್ಲ ರೀತಿಯ ಹೂವು, ಹಣ್ಣು ಎಲ್ಲವನ್ನೂ ಕೂಡ ಖರೀದಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನು ನಿಮಗೆ ತೋರಿಸಿದೆ ಯಾವ್ಯಾವ ತರಹದ ಹೂವುಗಳು ಇಲ್ಲಿದ್ದಾವೆ ಅಂತೇಳಿ. ಎಲ್ಲ ತರಹದ ಹೂವುಗಳು ಕೂಡ ತುಂಬ ಫ್ರೆಶ್ ಆಗಿ ಇಲ್ಲಿ ಅಂದರೆ ರೈತರೇ ಬೆಳೆದಿರುವಂತಹ ಹೂವನ್ನು ನೇರವಾಗಿ ತಂದು ಇಲ್ಲಿ ಮಾರಾಟ ಮಾಡುವಂತಹ ಹಿನ್ನೆಲೆಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಜನರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಮತ್ತು ದರವೂ ಕೂಡ ಅಂದರೆ ಮನೆ ಹತ್ರ ಇರುವಂತಹ ಮಾರುಕಟ್ಟೆಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಇಲ್ಲೊಂದಷ್ಟು ಹೋಲ್ಸೇಲ್ ದರದಲ್ಲಿ ಜನರಿಗೆ ಎಲ್ಲವೂ ಕೂಡ ಲಭ್ಯವಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಜನರು ಮಧ್ಯರಾತ್ರಿಯಿಂದಲೇ ಕೂಡ ಇಲ್ಲಿಗೆ ಬಂದು ತಮಗೆ ಬೇಕಾದಂತಹ ಹೂವು, ಹಣ್ಣು ಎಲ್ಲ ಪೂಜಾ ಸಾಮಗ್ರಿಗಳನ್ನು ಖರೀದಿಸಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.